ಜಿಲ್ಲೆಯಲ್ಲಿ ಶೇಕಡಾ 85.90% ಮತದಾರರ ಮ್ಯಾಪಿಂಗ್ ಅಪೂರ್ಣ. ಜೂನ್ 30ರಿಂದ ಜುಲೈ 29ರವರೆಗೂ ಬಿಎಲ್ಒಗಳಿಂದ ಮನೆ ಗಣತಿ. ಎಸ್ಐಆರ್ ಮತದಾರರ ಪಟ್ಟಿಯನ್ನು ಪಾರದರ್ಶಕಗೊಳಿಸುವ ಉದ್ದೇಶ ಹೊಂದಿದೆ. ಜಿಲ್ಲಾಧಿಕಾರಿ ಪೂವಿತಾ ಎಸ್. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮತದಾರರ ಪಟ್ಟಿಯನ್ನು ಇನ್ನಷ್ಟು ನಿಖರ, ದೋಷರಹಿತ ಹಾಗೂ ಪಾರದರ್ಶಕಗೊಳಿಸುವ ಉದ್ದೇಶ ಹೊಂದಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಹೇಳಿದರು. ಜೂನ್ 5ರಂದು ಶುಕ್ರವಾರ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಅಂಗವಾಗಿ ಮನೆ ಸಮೀಕ್ಷೆ ನಡೆಸಲಾಗುವುದು. ಈ ವೇಳೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆಗಳಿಗೆ ಭೇಟಿ ನೀಡಿ ಮತದಾರರ ವಿವರವನ್ನು ಸಂಗ್ರಹಿಸಿ ಪರಿಶೀಲಿಸಲಿದ್ದಾರೆ. ಸಂಗ್ರಹಿಸಲಾದ ಮಾಹಿತಿ ಆಧಾರದ ಮೇಲೆ ಮತದಾರರ ಪಟ್ಟಿ ಪರಿಷ್ಕರಣೆ, ತಿದ್ದುಪಡಿ ಹಾಗೂ ನವೀಕರಣ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಹೇಳಿದರು. 14,78,141 ಮತದಾರರನ್ನು ಗುರುತಿಸಿ 2025ರಲ್ಲಿ ಜಿಲ್ಲೆಯ ಮತದಾರರ ಪಟ್ಟಿ ಪ್ರಕಾರ ಒಟ್ಟು 17,22,279 ಅರ್ಹ ಮತದಾರರಿದ್ದು, ಈ ಪೈಕಿ ಈಗಾಗಲೇ 14,78,141 ಮತದಾರರನ್ನು ಗುರುತಿಸಿ ಶೇಕಡಾ 85.90% ಮ್ಯಾಪಿಂಗ್ ಮಾಡಲಾಗಿದೆ. ಉಳಿದ ಮತದಾರರನ್ನು ಪತ್ತೆ ಮಾಡಲಾಗುತ್ತಿದೆ. ಇದರಲ್ಲಿ ಕೆಲವರು ಮೃತರಾಗಿರಬಹುದು, ಬೇರೆ ಕಡೆಗೆ ಖಾಯಮಾಗಿ ವಲಸೆ ಹೋಗಿರಬಹುದು ಅಥವಾ ಮತಪಟ್ಟಿಯಲ್ಲಿ 2 ಬಾರಿ ಹೆಸರು ಸೇರ್ಪಡೆಯಾಗಿರಬಹುದು. ಆದರೆ ಯಾರನ್ನ ಏಕಿ ಪಟ್ಟಿಯಿಂದ ಕೈಬಿಡಲಾಗುವುದಿಲ್ಲ. ಪತ್ತೆಯಾಗದ ಈ ಮತದಾರರಿಗೆ ನೋಟಿಸ್ ನೀಡಿ ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು. ಮನೆಗಣತಿ ಸಹಕಾರಕ್ಕೆ ಕೋರಿಕೆ. ಈಗಾಗಲೇ ಮನೆ ಸಮೀಕ್ಷೆ ಮುಗಿದಿದ್ದು, ಮುಂದಿನ ಹಂತವಾಗಿ ಪ್ರತಿಯೊಬ್ಬ ಮತದಾರರ ಮನೆ ಬಾಗಿಲಿಗೆ ಬಿಎಲ್ಒಗಳ ಮೂಲಕ ಅರ್ಧದಷ್ಟು ಮಾಹಿತಿ ಭರ್ತಿಯಾಗಿರುವ ಗಣತಿ ನಮೂನೆ ತಲುಪಿಸಲಾಗುವುದು. ಅದರಲ್ಲಿ ಮತದಾರರ ಹೆಸರು, ಎಪಿಕ್ ಸಂಖ್ಯೆ, ಸಂಬಂಧಿಕರ ಹೆಸರು ಹಾಗೂ ವಿಧಾನಸಭಾ ಕ್ಷೇತ್ರದ ವಿವರಗಳು ಇರಲಿವೆ. ಬಿಎಲ್ಒಗಳು ಮನೆಗಳಿಗೆ ಕನಿಷ್ಠ 3 ಬಾರಿ ಭೇಟಿ ನೀಡಿ ಗಣತಿ ನಮೂನೆಯನ್ನು ತಲುಪಿಸಲು ಪ್ರಯತ್ನಿಸಲಿದ್ದಾರೆ ಎಂದರು. ಪ್ರಸಕ್ತ ರಾಯಚೂರು ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1,853 ಮತಗಟ್ಟೆಗಳಿದ್ದು, ಒಟ್ಟು 17,22,279 ಮತದಾರರಿದ್ದು, ಮತದಾರ ಪಟ್ಟಿ ಪರಿಷ್ಕರಣೆ ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿದೆ. ಗಣತಿ ನಮೂನೆ ಅರ್ಜಿಯನ್ನು ಸಾರ್ವಜನಿಕರು ಆದಷ್ಟು ಬೇಗನೆ ಭರ್ತಿ ಮಾಡಿ ಕೊಡಬೇಕು ಮತ್ತು ಅವುಗಳಿಗೆ ಸಂಬಂಧಿಸಿದ ಯಾವುದೇ ದೂರು ಇದ್ದರೆ 1950 ಸಹಾಯವಾಣಿಗೆ ಸಾರ್ವಜನಿಕರು ಕರೆ ಮಾಡಬಹುದಾಗಿದೆ. ಎಲ್ಲ ಮತದಾರರು, ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಸಾರ್ವಜನಿಕರು ಬಿಎಲ್ಒಗಳಿಗೆ ಅಗತ್ಯ ಸಹಕಾರ ನೀಡುವ ಮೂಲಕ ಮತದಾರರ ಪಟ್ಟಿಯನ್ನು ಸಂಪೂರ್ಣ, ನಿಖರ ಮತ್ತು ಪಾರದರ್ಶಕಗೊಳಿಸಲು ಕೈಜೋಡಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಯಚೂರು ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ರಾಯಚೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದ ಜಿ. ಸುರೇಶ್ ಸೇರಿದಂತೆ ಚುನಾವಣೆ ಶಾಖೆಯ ಶಿರಸ್ತೇದಾರ ಋಷಿಕೇಶ್ ಇತರರು ಉಪಸ್ಥಿತರಿದ್ದರು. ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಚಟುವಟಿಕೆಗಳು ಜೂನ್ 20ರಿಂದ ಶುರುವಾಗುತ್ತದೆ. ಅದರಲ್ಲಿ ತುಂಬ ಪ್ರಮುಖವಾದ ಚಟುವಟಿಕೆಯಾದ ಬಿಎಲ್ಒಗಳ ಮನೆ ಭೇಟಿ 30 ಜೂನಿಂದ 29 ಜುಲೈ ತನಕ ಸುಮಾರು 1 ತಿಂಗಳ ಕಾಲ ನಡೆಯುತ್ತದೆ. ಈ ಅವಧಿಯಲ್ಲಿ ತಮ್ಮ ಮತಗಟ್ಟೆಯ ಅಧಿಕಾರಿ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಎನ್ಯೂಮರೇಷನ್ ಫಾರ್ಮನ್ನು ಪ್ರತಿ 2025 ಮತದಾರರ ಪಟ್ಟಿನಲ್ಲಿ ಯಾರ್ದು ಹೆಸರಿತ್ತು ಅಷ್ಟು ಜನರದ್ದು ಎನ್ಯೂಮರೇಷನ್ ಫಾರ್ಮನ್ನು ದ್ವಿಪ್ರತಿಯಲ್ಲಿ ಪ್ರತಿಯೊಂದು ಮನೆಗೂ ತಲುಪಿಸಿ, ಅದರಲ್ಲಿ ಕೆಲವೊಂದು ಈಗಾಗಲೇ ಪ್ರಿಂಟ್ ಮಾಡಿರುವ ಮಾಹಿತಿ ಇರುತ್ತದೆ. ಅದು ಬಿಟ್ಟು ಹಿಂದಿನ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು, ನಿಮ್ಮ ಏನು ಸಂಖ್ಯೆ ಇತ್ತು ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ತುಂಬಿ ಸಹಿ ಮಾಡಿ ತಗೊಂಡು ಬರಬೇಕಾಗುತ್ತದೆ. ಅದರಲ್ಲಿ ನಿಮ್ಮ ಈಗಿನ ಫೋಟೋ ಅನ್ನು ಕೂಡ ಮಾಡಬೇಕಾಗುತ್ತದೆ. ಐದರ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ಆ ಫಾರ್ಮಲ್ಲೇ ಅಂಟಿಸಲಿಕ್ಕೆ ಅವಕಾಶ ಇದೆ. ಇಲ್ಲ ಅಂದರೆ ನಮ್ಮ ಮತಗಟ್ಟೆಯ ಅಧಿಕಾರಿ ಆನ್ಲೈನಲ್ಲೇ ಅಲ್ಲೇ ಫೋಟೋವನ್ನು ತೊಗೊಂಡು ಬಂದು ನಂತರ ಅಪ್ಲೋಡ್ ಮಾಡ್ತಾರೆ. ನಿಮ್ಮ ಫಾರ್ಮನ್ನು ಏನು ಅಪ್ಲೋಡ್ ಮಾಡ್ತಾರೆ ಆವಾಗ ಅಪ್ಲೋಡ್ ಮಾಡ್ತಾರೆ. ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಏನಂದರೆ, ದಯವಿಟ್ಟು ಏನು ನಮ್ಮ ಎನ್ಯೂಮರೇಷನ್ ಫಾರ್ಮನ್ನು ಬಿಎಲ್ಒ ನಿಮ್ಮ ಮನೆಗೆ ತಲುಪಿಸ್ತಾರೆ ಅದನ್ನು ಕೂಡಲೇ ದಯವಿಟ್ಟು ಭರ್ತಿ ಮಾಡಿ ನಮ್ಮ ಬಿಎಲ್ಒಗಳಿಗೆ ತಲುಪಿಸಿ. ನೀವು ಬಿಎಲ್ಒ ಕೈಗಳಿಗೆ ಭರ್ತಿ ಮಾಡಿದ ಫಾರ್ಮ್ ಒಂದು ಕಾಪಿಯನ್ನು ಕೊಡಬೇಕಾದ್ರೆ ಮತ್ತೊಂದು ಕಾಪಿಯಲ್ಲಿ ನಮ್ಮ ಬಿಎಲ್ಒನ ಅಕ್ನಾಲೇಜ್ಮೆಂಟ್ ಸಹಿಯನ್ನು ಪಡೆದು ನಿಮ್ಮ ಹತ್ರ ಇಟ್ಟುಕೊಳ್ಳಿ. ದಟ್ ಯಾವುದೇ ಕಾರಣಕ್ಕೂ ಬಿಎಲ್ಒ ಒಂದು ಸಲ ಅಕ್ನಾಲೇಜ್ಮೆಂಟ್ ಕಾಪಿಯನ್ನು ನಿಮಗೆ ಕೊಟ್ಟ ಕೂಡಲೇ ನಮಗೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಹೆಸರನ್ನು ಡ್ರಾಫ್ಟ್ ಮತದಾರರ ಪಟ್ಟಿನಲ್ಲಿ ಕೊಡೋಕ್ಕೆ ಅವಕಾಶ ಆಗುತ್ತದೆ. ಎನ್ಯೂಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡಬೇಕಾದ್ರೆ ನಾವು ಬೇರೆ ಯಾವುದೇ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡುತ್ತಾ ಇಲ್ಲ.
ಆದರೆ ದಯವಿಟ್ಟು ಎಲ್ಲ ಮಾಹಿತಿಯನ್ನು ನೀವು ಎನ್ಯೂಮರೇಷನ್ ಫಾರ್ಮಲ್ಲಿ ಭರ್ತಿ ಮಾಡಿದರೆ ಮಾತ್ರ ನಮಗೆ ಫೈನಲ್ ಎಲೆಕ್ಟ್ರಲ್ ರೋಲಲ್ಲಿ ಯಾವುದೇ ಪ್ರಾಬ್ಲಮ್ ತಪ್ಪಾದ ಮಾಹಿತಿಯನ್ನು ಕೊಟ್ಟು ಇಂಡಿಯನ್ ಸಿಟಿಸನ್ ಇಲ್ಲದೆ ಅಥವಾ ಬೇರೆ ಕಡೆ ಈಗಾಗಲೇ ವೋಟರ್ ಐ ಡಿ ಇದೆ ಆದರೆ 2 ಕಡೆ ಎನ್ಯೂಮರೇಷನ್ ಫಾರ್ಮ್ ಈ ಥರದ್ದು ಕೊಡುವುದು ಕಂಡು ಬಂದಲ್ಲಿ ಏನು ಕಾನೂನು ಹೇಳಿದ್ದೀವಿ ಅದರ ಕೆಳಗಡೆ 1 ವರ್ಷ ಜೈಲು ಒಳಗೊಂಡಂತೆ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗುತ್ತದೆ. ಸೊ ಹಾಗಾಗಿ ಸಾರ್ವಜನಿಕರು ದಯವಿಟ್ಟು ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅಂತ ವಿನಂತಿ. ಆ್ಯಂಡ್ ಈ ಗಣತಿ ಫಾರ್ಮನ್ನು ತಾವೇ ಖುದ್ದಾಗಿ ಸಹಿ ಮಾಡಬೇಕು ಅಂತ ಏನೂ ಇಲ್ಲ. ತಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಸಹಿ ಮಾಡಿದರೆ ನಡೆಯುತ್ತದೆ. ಆದರೆ ಎಲ್ಲ ಡೀಟೇಲ್ಸನ್ನು ಕೂಡ ಭರ್ತಿ ಮಾಡಿ ನಮಗೆ ಕೊಡಬೇಕಾಗುತ್ತದೆ. ಅದು ತುಂಬ ಮುಖ್ಯವಾಗಿರುತ್ತದೆ. ಯಾವೆಲ್ಲ ಎನ್ಯೂಮರೇಷನ್ ಫಾರ್ಮ್ ನಮಗೆ ತುಂಬಿಸಿ ಸರಿಯಾಗಿ ಬರುತ್ತದೆ, ಯಾವುದೆಲ್ಲ ನಮಗೆ ಸ್ವೀಕೃತ ಆಗುತ್ತದೆ, ಅದರ ಬೇಸಿಸ್ ಮೇಲೆ ಡ್ರಾಫ್ಟ್ ಮತದಾರರ ಪಟ್ಟಿ 5/8/2026 ನಾವು ಪಬ್ಲಿಷ್ ಮಾಡುತ್ತೇವೆ. ಸೊ ಅದು ಆದ ಮೇಲೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್, ಈಗ ಯಾರೇ ಆದರೂ ಒಂದು ಇವರು 2 ಕಡೆ ಮತದಾರರ ಗುರುತಿನ ಚೀಟಿಯನ್ನು ಇಟ್ಕೊಂಡಿದ್ದಾರೆ, ಆ ರೀತಿ ಕಂಪ್ಲೇಂಟ್ಸ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ 5/8 ಇಂದ 4/9/2026 ತನಕ ಅವಕಾಶ ಇರುತ್ತದೆ. ಇದರ ಬೇಸಿಸ್ ಮೇಲೆ ಈಗ ಎನ್ಯೂಮರೇಷನ್ ಫಾರ್ಮಲ್ಲಿ ಒಂದು ವೇಳೆ ನೀವು ಮಾಹಿತಿ ಯಾವುದೇ ತುಂಬಿಲ್ಲ ಅಥವಾ ತುಂಬಿದ ಮಾಹಿತಿ ಸರಿ ಇಲ್ಲ ಅಥವಾ ನೀವು ಕೊಟ್ಟಿದ್ದ ಎನ್ಯೂಮರೇಷನ್ ಫಾರ್ಮ್ ಮೇಲೆ ನಮಗೆ ಇತರರಿಂದ ಅಫಿಡವಿಟ್ ಜೊತೆಯಲ್ಲಿ ನಮಗೆ ಅಬ್ಜೆಕ್ಷನ್ ಬಂದಿದೆ ಅಥವಾ ನಾವೇ ಕೂಡ ಫಾರ್ಮ್ಸನ್ನು ಸ್ಕ್ರೂಟಿನಿ ಮಾಡಬೇಕಾದ್ರೆ ನಿಮ್ಮ ಮಾಹಿತಿ ಸಮರ್ಪಕವಾಗಿ ಇಲ್ಲ ಅಂದರೆ ಆವಾಗ ನೋಟಿಸ್ ಇಶ್ಯೂ ಆಗುತ್ತದೆ ನಮ್ಮ ERO AEROಗಳಿಂದ. ಸೊ ಅದಕ್ಕೆ ನೋಟಿಸನ್ನು ಡಿಸ್ಪೋಸ್ ಮಾಡುವ ಫೇಸು 5/8 3/10 ತನಕ ನಡೆಯುತ್ತದೆ. ಇದು ಎಲ್ಲ ಆದ ಮೇಲೆ ಕೊನೆಯದಾಗಿ 7/10 ಫೈನಲ್ ಮತದಾರರ ಪಟ್ಟಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆದ ಮೇಲೆ ಬರುತ್ತದೆ. ಇದಕ್ಕೆ ಕ್ವಾಲಿಫೈಯಿಂಗ್ ಡೇಟ್ ಏನಿದೆ 1/10/2026 ಅಂದರೆ 1/10/2026 ತನಕ ಯಾವ ವೋಟರ್ಸ್ ಹುಟ್ಟಿರುತ್ತಾರೆ, ಹೊಸ ಮತದಾರರು ಇರಬಹುದು, ಸೊ ಅವರೆಲ್ಲರೂ ಕೂಡ ಕ್ವಾಲಿಫೈ ಆಗ್ತಾರೆ. ಸೊ ಇದೆಲ್ಲ ಆದ ಮೇಲೆ ಈಗ 6/6/2026 ತನಕ ಏನು ನಮಗೆ ಫಾರ್ಮ್ 678 ಬರ್ತದೆ ಅದಷ್ಟನ್ನು ಕೂಡ ನಾವು ಪ್ರಾಸೆಸ್ ಮಾಡಿಬಿಡ್ತೇವೆ. ಅದಾದ ಮೇಲೆ ನಮಗೆ ರಿಸೀವ್ ಆಗುವ ಫಾರ್ಮ್ 6 ಸೇರ್ಪಡೆಗೆ, ಫಾರ್ಮ್ 7 ಮತದಾರರ ಪಟ್ಟಿಯಿಂದ ಕೈ ಬಿಡಲಿಕ್ಕೆ, ಫಾರ್ಮ್ 8 ಮಾಡಿಫಿಕೇಶನ್ಸ್ಗೆ ಏನೇ ಮಾಹಿತಿಯನ್ನು ಮಾರ್ಪಡೆ ಮಾಡಲಿಕ್ಕೆ ನಾವು ಫಾರ್ಮ್ಸನ್ನು ನಾವು ಇಟ್ಟುಕೊಳ್ತೇವೆ. ಅಗೈನ್ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆದ ಮೇಲೆ ತಿರ್ಗಾ ನಾವು ಅದನ್ನು ಪ್ರಾಸೆಸ್ ಮಾಡ್ತೇವೆ. ಸೊ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಕೂಡ 2025 ಮತದಾರರ ಪಟ್ಟಿನಲ್ಲಿ ಯಾರೇ ಇದೆ ನಿಮ್ಮೆಲ್ಲರಿಗೂ ಕೂಡ ಎನ್ಯೂಮರೇಷನ್ ಫಾರ್ಮ್ ನಿಮ್ಮ ಕೈಗೆ ತಲುಪುತ್ತದೆ. ಸರಿಯಾಗಿ ಭರ್ತಿ ಮಾಡಿಕೊಡಿ. ಅಕಸ್ಮಾತ್ ನಿಮ್ಮ ಹೆಸರು ಬಿಡಬೇಕಾದ್ರೆ ದಯವಿಟ್ಟು ಆ ಡಿಕ್ಲರೇಷನನ್ನು ಓದಿಕೊಂಡು ಸಹಿ ಮಾಡಬೇಕಂತ ಯೋಚನೆ ಮಾಡಿ ಸರಿಯಾಗಿ ಸಹಿ ಮಾಡಿ. ನಿಗದಿತ ಸಮಯದಲ್ಲಿ ದಯವಿಟ್ಟು ನಮ್ಮ BLOಗಳ ಕೈಗೆ ಫಾರ್ಮನ್ನು ತಲುಪಿಸಿ ಅಥವಾ ನೀವು ಆನ್ಲೈನಲ್ಲಿನೂ ಕೂಡ ಫಿಲ್ ಮಾಡಬಹುದು. ಕೊನೆಯದಾಗಿ ದಯವಿಟ್ಟು ಸರಿಯಾದ ಮಾಹಿತಿಯನ್ನು ನಮಗೆ ಫಿಲ್ ಮಾಡಿ ಕೊಡಬೇಕಾಗುತ್ತದೆ. ನಿಮಗೆ ಯಾವುದೇ ದೂರುಗಳು ಬಂದಲ್ಲಿ BLO ನಿಮಗೆ ಫಾರ್ಮ್ಸನ್ನು ತಲುಪಿಸಿಲ್ಲ ಅಥವಾ ತುಂಬಿಸಿದ ಫಾರ್ಮ್ಸ್ ನೀವು ಕೊಟ್ಟಿದ್ದೀರಾ, ಅಕ್ನಾಲೇಜ್ಮೆಂಟ್ ಕಾಪಿ ಕೈಗೆ ಇದೆ, ಆದರೂ ಕೂಡ ನಿಮ್ಮ ಹೆಸರು ಪಟ್ಟಿನಲ್ಲಿ ಬಂದಿಲ್ಲ, ಈ ಥರ ಅಥವಾ BLO ನಿಮ್ಮ ಮನೆಗೆ ಬಂದು ಫಾರ್ಮನ್ನು ವಾಪಸ್ ಕಲೆಕ್ಟ್ ಮಾಡ್ತಿಲ್ಲ, ಈ ಥರ ಯಾವುದೇ ದೂರುಗಳು ಇದ್ರೂ ಕೂಡ 1950 ಈ ನಂಬರ್ಗೆ ದಯವಿಟ್ಟು ನಿಮ್ಮ ದೂರುಗಳನ್ನು ಸಲ್ಲಿಸಬಹುದು. ನಾವು ಆದಷ್ಟು ಕೂಡಲೇ ನಿಮ್ಮ ದೂರುಗಳೇನಿದೆ ಅದನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ಮಾಡುತ್ತೇವೆ. ಧನ್ಯವಾದಗಳು. ಇರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.